ನಮಸ್ಕಾರ ವೀಕ್ಷಕರೇ. ಇರಗಂಪಲ್ಲಿಯಲ್ಲಿ ಡಿಸೆಂಬರ್ 14ರಂದು ಧ್ವಜಸ್ತಂಭ ಪ್ರತಿಷ್ಠಾಪನೆ. ಚಿಂತಾಮಣಿ ತಾಲೂಕಿನ ಶ್ರೀ ಪರ್ವತವರ್ಧಿನಿ ಸಮೇತ ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯದ ಧ್ವಜಸ್ತಂಭ ಪ್ರತಿಷ್ಠಾಪನೆ ಕಾರ್ಯಕ್ರಮ 2 ದಿನಗಳ ಕಾಲ ನಡೆಯಲಿದೆ ಎಂದು ದೇವಾಲಯದ ಅರ್ಚಕ ಗಿರೀಶ್ ಸ್ವಾಮಿಗಳು ತಿಳಿಸಿದರು. ಡಿಸೆಂಬರ್ 13ನೇ ತಾರೀಕು ಸಂಜೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ಡಿಸೆಂಬರ್ 14ನೇ ತಾರೀಕು ಭಾನುವಾರರಂದು ವಿವಿಧ ಪೂಜೆಗಳೊಂದಿಗೆ ಬೆಳಗ್ಗೆ 9:30ರಿಂದ 10:50 ಗಂಟೆಯೊಳಗೆ ಧ್ವಜಸ್ತಂಭದ ಪ್ರತಿಷ್ಠಾಪನೆ ನಡೆಯುತ್ತಿದೆ ಎಂದು ಶ್ರೀ ಹರಿಹರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಈ ಮಹೋನ್ನತ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಸೇರಿದಂತೆ ತಹಸೀಲ್ದಾರ್, ವಿವಿಧ ಇಲಾಖೆ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಅಸಂಖ್ಯಾತ ಭಕ್ತಾದಿಗಳು ಆಗಮಿಸಲಿದ್ದಾರೆ. 14ನೇ ತಾರೀಕು ಭಾನುವಾರ ಸ್ಥಿರ ಲಗ್ನ ಮಕರ ಲಗ್ನ 9:30ರಿಂದ 10:50 ಒಂದು ಸಮಯದಲ್ಲಿ ನೂತನವಾಗಿ ಬಂದಿರುವಂತಹ ಧ್ವಜಸ್ತಂಭ ಪ್ರತಿಷ್ಠಾಪನೆಯನ್ನು ಇರಗಂಪಲ್ಲಿ ಹಾಗೂ ಸುತ್ತಮುತ್ತಲ ಒಂದು ಭಕ್ತ ಮಹಾಶಯರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ದೈವಾನುಗ್ರಹ ಇಲ್ಲದೆ ಯಾವ ಕಾರ್ಯಕ್ರಮವೂ ಯಾವತ್ತೂ ನಡೆಯೋದಿಲ್ಲ. ಈ ಕಾರ್ಯಕ್ರಮ ಯಾವುದೇ ತರಹ ತೊಂದರೆಗಳಿಲ್ಲದಿರ ಸುಸಂಪನ್ನವಾಗಿ ನಡೀತಾ ಇದೆ ಅಂದರೆ ಭಗವಂತನೇ ಮುಂದೆ ನಿಂತು ನಡೆಸ್ತಾ ಇದ್ದಾನೆ ಅಂತ ಎಲ್ಲರ ಒಂದು ಮನೋಭಾವದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಆದ ಕಾರಣ ಭಾನುವಾರ ಸರಿಸುಮಾರು 9:30ರಿಂದ 10:50ಕ್ಕೆ ಮಕರ ಲಗ್ನದಲ್ಲಿ ನೂತನ ಧ್ವಜಸ್ತಂಭ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ದೇವರ ಒಂದು ಪ್ರೀತಿ ಪಾತ್ರರಾಗಿ ತಮ್ಮ ತನುಮನ ಧನವನ್ನು ಸಹಾಯವನ್ನು ಮಾಡಿ ಈ ಒಂದು ದೇವಾಲಯ ಕಟ್ಟಡ ನಿರ್ಮಾಣ ಇದೇ ರೀತಿ ಸಾಗಬೇಕು, ಒಳ್ಳೆಯ ಸ್ಥಾನಕ್ಕೆ ದೇವಾಲಯ ನಿರ್ಮಾಣಗೊಳ್ಳಬೇಕು ಅಂತ ಮಾಧ್ಯಮದ ಮೂಲಕ ಎಲ್ಲರಲ್ಲೂ ನಾನು ಹೇಳಕ್ಕೆ ತುಂಬ ಮನಸ್ಪೂರ್ವಕವಾಗಿ ಇಚ್ಛೆ ಬೀಳ್ತಾ ಇದ್ದೇನೆ. ಓಂ ನಮಃ ಶಿವಾಯ.